ರಾಜಕೀಯ ಅಂದ್ರೆ ಕೇವಲ ಅಭಿಪ್ರಾಯಗಳ ಯುದ್ಧ ಅಲ್ಲ, ಅದೊಂದು ಆಡಳಿತದ ಇಂಜಿನಿಯರಿಂಗ್. ಬನ್ನಿ, ಇವತ್ತು ನಾವು ಕರ್ನಾಟಕದ ಹಿರಿಯೂರು ಕ್ಷೇತ್ರದ ರಾಜಕೀಯ ಫಲಿತಾಂಶವನ್ನೊಮ್ಮೆ ನೋಡೋಣ. ಆದರೆ ಯಾರೋ ಹೇಳಿದ ಅಭಿಪ್ರಾಯಗಳಿಂದಲ್ಲ, ಬದಲಾಗಿ ನಿಷ್ಪಕ್ಷಪಾತವಾದ ಡೇಟಾ ಅಂದ್ರೆ ದತ್ತಾಂಶದ ಮೂಲಕ. ಯಾಕಂದ್ರೆ ಆಡಳಿತವನ್ನ ಹೇಗೆ ರೂಪಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇದೇ ಸರಿಯಾದ ದಾರಿ. ನಮ್ಮ ಈ ವಿಶ್ಲೇಷಣೆಯನ್ನ 4 ಭಾಗಗಳಾಗಿ ನೋಡೋಣ. ಮೊದಲಿಗೆ ಹಿರಿಯೂರಿನ ಅಸಲಿ ಸ್ಥಿತಿ ಏನು, ಅಲ್ಲಿನ ನೆಲದ ನಾಡಿಮಿಡಿತ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಈ ಎಲ್ಲಾ ಗದ್ದಲದ ನಡುವೆ ಡೇಟಾ ನಮ್ಗೆ ಕೊಡ್ತಾ ಇರೋ 3 ಪ್ರಮುಖ ಸಿಗ್ನಲ್ಗಳು ಯಾವುದು ಅಂತ ನೋಡೋಣ. ಮೂರನೇದಾಗಿ ಚುನಾವಣಾ ಫಲಿತಾಂಶ ಯಾಕೆ ಹೀಗಾಯ್ತು ಅನ್ನೋದರ ಹಿಂದಿನ ಕಾರಣಗಳನ್ನ ಕೆದಕೊಳ್ಳೋಣ. ಕೊನೆಗೆ ಇದನ್ನೆಲ್ಲ ಆಧರಿಸಿ ಒಂದು ಉತ್ತಮ ಆಡಳಿತಕ್ಕೆ ಬೇಕಾದ ನೀಲನಕ್ಷೆ ಹೇಗಿರ್ಬೇಕು ಅನ್ನೋದನ್ನ ಚರ್ಚಿಸೋಣ. ಸರಿ, ಯಾವುದೇ ರಾಜಕೀಯ ವಿಶ್ಲೇಷಣೆ ಶುರುವಾಗೋದೇ ಅಲ್ಲಿನ ನೆಲದ ವಾಸ್ತವವನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ. ಹಾಗಿದ್ರೆ ಹಿರಿಯೂರಿನ ಜನರ ದೈನಂದಿನ ಬದುಕಿನ ಮೇಲೆ ಪ್ರಭಾವ ಬೀರುತ್ತಿರುವ ಆರ್ಥಿಕ ಮತ್ತು ಸಾಮಾಜಿಕ ಅಂಶಗಳು ಯಾವುವು ನೋಡೋಣ ಬನ್ನಿ. ಇದು ಹಿರಿಯೂರು, ಚಿತ್ರದುರ್ಗ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು. ಇಲ್ಲಿನ ಅಸಲಿ ಚಿತ್ರಣ ಇರೋದು ಹಳ್ಳಿಗಳಲ್ಲಿ, ನಗರದಲ್ಲಲ್ಲ. ಯಾಕಂದ್ರೆ ಕ್ಷೇತ್ರದ ಒಟ್ಟು ಜನಸಂಖ್ಯೆಯ 80%ಗಿಂತ ಹೆಚ್ಚು ಜನ, ಅಂದ್ರೆ ಸುಮಾರು 158 ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ. ಇದು ಕೇವಲ ಒಂದು ನಂಬರಷ್ಟೇ ಅಲ್ಲ, ಇದು ಅಲ್ಲಿನ ಜೀವನ ಶೈಲಿ. ಇಲ್ಲಿನ ರಾಜಕೀಯ ಅಂದ್ರೆ ಅದು ಮಣ್ಣಿನ ರಾಜಕೀಯ, ಕೃಷಿಯ ರಾಜಕೀಯ, ಹಳ್ಳಿಯ ಜನರ ಆಸೆ ಆಕಾಂಕ್ಷೆಗಳ ರಾಜಕೀಯ. ಈ ಕ್ಷೇತ್ರದ ಆರ್ಥಿಕತೆ ಒಂದು ದೊಡ್ಡ ಸವಾಲನ್ನ ನಮ್ಮ ಮುಂದೆ ಇಡುತ್ತೆ. ನೋಡಿ, ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಜನ, ಅಂದ್ರೆ 49.2% ಯಾವುದೇ ಕೆಲಸ ಮಾಡ್ದವರು ಅಂತ ವರ್ಗೀಕರಣ ಆಗಿದೆ. ಯೋಚ್ನೆ ಮಾಡಿ, ಇದೊಂದು ದೊಡ್ಡ ಆರ್ಥಿಕ ಹೊರೆ ಅಲ್ವಾ? ಇನ್ನು ಕೆಲಸ ಮಾಡೋರ್ ಕಥೆ ಏನಪ್ಪಾ ಅಂದ್ರೆ, ಅವರಲ್ಲಿ ಬಹುತೇಕರು ನೇರವಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಸುಮಾರು 41,000 ರೈತರು, 35,000 ಕೃಷಿ ಕೂಲಿ ಕಾರ್ಮಿಕರು. ಅಂದ್ರೆ ಇಲ್ಲಿನ ಆರ್ಥಿಕತೆ ಸಂಪೂರ್ಣವಾಗಿ ಅಗ್ರಿಕಲ್ಚರ್ ಬೇಸ್ಡ್. ಇದರಿಂದ ಏನ್ ಗೊತ್ತಾಗುತ್ತೆ? ಸ್ಥಳೀಯವಾಗಿ ಬೇರೆ ಉದ್ಯೋಗಾವಕಾಶಗಳೇ ಇಲ್ಲ ಅನ್ನೋದು ಸ್ಪಷ್ಟ. ಹೀಗೆ ಆರ್ಥಿಕತೆ ಒಂದೇ ಕ್ಷೇತ್ರದ ಮೇಲೆ ನಿಂತಿರೋದ್ರಿಂದ 3 ದೊಡ್ಡ ಸಮಸ್ಯೆಗಳು ಹುಟ್ಕೊಂಡಿವೆ. ಮೊದಲನೇದು ನೀರಿನ ಅಭಾವ. ವಾಣಿವಿಲಾಸ ಸಾಗರ ಡ್ಯಾಂ ಇದೆ ನಿಜ, ಆದ್ರೆ ಅದು ಜನರ ಬೇಡಿಕೆಯನ್ನ ಪೂರೈಸೋಕೆ ಆಗ್ತಿಲ್ಲ. ಪರಿಣಾಮ, ಪ್ರತಿ 5-6 ವರ್ಷಕ್ಕೊಮ್ಮೆ ತೀವ್ರ ನೀರಿನ ಸಮಸ್ಯೆ ತಲೆದೂರುತ್ತೆ. ಎರಡನೇದು ಕನೆಕ್ಟಿವಿಟಿ. ಎಷ್ಟೋ ಹಳ್ಳಿಗಳಿಗೆ ಇವತ್ತಿಗೂ ಸರಿಯಾದ, ಎಲ್ಲಾ ಕಾಲದಲ್ಲೂ ಓಡಾಡೋಕೆ ಆಗುವಂಥ ರಸ್ತೆಗಳಿಲ್ಲ. ಇನ್ನು ಮೂರನೇದು ಅವಕಾಶಗಳ ಕೊರತೆ. ಕೃಷಿ ಬಿಟ್ರೆ ಬೇರೆ ಕೆಲಸವೇ ಇಲ್ಲ. ಇದರಿಂದ ಯುವಕರು ಬೇರೆ ದಾರಿ ಕಾಣದೆ ಪಟ್ಟಣಗಳಿಗೆ ವಲಸೆ ಹೋಗ್ತಿದ್ದಾರೆ. ಈ 3 ಸಮಸ್ಯೆಗಳು ಜನರ ಮನಸ್ಸಲ್ಲಿ ಆಳವಾಗಿ ಬೇರೂರ್ಬಿಟ್ಟಿವೆ. ಸರಿ, ನೆಲದ ಮೇಲಿನ ಪರಿಸ್ಥಿತಿ ಹೀಗಿದೆ. ಹಾಗಿದ್ರೆ ಇದರಿಂದ ರಾಜಕೀಯವಾಗಿ ನಮಗೆ ಸಿಗ್ತಿರುವ ಸಂಕೇತಗಳೇನು? ಈ ಡೇಟಾ ನಮಗೆ ಏನ್ ಹೇಳಕ್ಕೆ ಪ್ರಯತ್ನಿಸ್ತಾ ಇದೆ ನೋಡೋಣ. ಮೊದಲನೇ ಮತ್ತು ಅತ್ಯಂತ ಪ್ರಮುಖವಾದ ಸಿಗ್ನಲ್ ಅಂದ್ರೆ ವೆಲ್ಫೇರ್ ಫಟೀಗ್. ಕನ್ನಡದಲ್ಲಿ ಹೇಳೋದಾದ್ರೆ ಕಲ್ಯಾಣ ಯೋಜನೆಗಳ ಆಯಾಸ. ಇದರ ಅರ್ಥ ಏನು ಅಂದ್ರೆ, ಜನರಿಗೆ ಈಗ ತಾತ್ಕಾಲಿಕ ಪರಿಹಾರಗಳು ಬೇಕಾಗಿಲ್ಲ, ಅವರಿಗೆ ಶಾಶ್ವತ ಪರಿಹಾರಗಳು ಬೇಕು. ಸಣ್ಣ ಪುಟ್ಟ ಉಡುಗೊರೆಗಳು, ಭಾಗ್ಯಗಳಿಗಿಂತ ಅವರಿಗೆ ಈಗ ಒಳ್ಳೆಯ ರಸ್ತೆ ಬೇಕು, ಮಕ್ಕಳಿಗೆ ಉದ್ಯೋಗ ಬೇಕು, ಸ್ಥಿರವಾದ ಆದಾಯ ಬೇಕು. ಜನರ ಆದ್ಯತೆಗಳು ಬದಲಾಗಿವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಎರಡನೇ ಸಿಗ್ನಲ್ ಅಭಿವೃದ್ಧಿಯ ಅಂತರ. ಅಂದ್ರೆ ಕೊಟ್ಟ ಮಾತಿಗೂ ವಾಸ್ತವಕ್ಕೂ ಇರೋ ಅಂತರ. ಉದಾಹರಣೆಗೆ, ಹಿರಿಯೂರು ಚಳ್ಳಕೆರೆಗೆ ನೀರಿನ ಪೈಪ್ಲೈನ್ ಹಾಕ್ತೀವಿ ಅಂದ್ರು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ಹಳ್ಳಿಗಳಿಗೆ ರಸ್ತೆ ಮಾಡ್ತೀವಿ ಅಂದ್ರು. ಆದ್ರೆ ನಿಜ ಸ್ಥಿತಿ ಏನು? ಆ ಯೋಜನೆಗಳು ಒಂದು ಶುರುವಾಗಿಲ್ಲ, ಇಲ್ಲ ಅರ್ಧಕ್ಕೆ ನಿಂತಿವೆ. ಶಾಲೆ, ಆಸ್ಪತ್ರೆಗಳಲ್ಲಿ ಡಾಕ್ಟರ್, ಟೀಚರ್ಗಳೇ ಇಲ್ಲ. ಈ ಅಂತರ ಇದೆಯಲ್ವಾ, ಇದು ಜನರ ನಂಬಿಕೆಯನ್ನ ದಿನೇ ದಿನೇ ಕಡಿಮೆ ಮಾಡುತ್ತೆ. ಮೂರನೇ ಸಿಗ್ನಲ್ ಈ ಒಂದೇ ಒಂದು ನಂಬರ್ನಲ್ಲಿದೆ, ಗಮನಿಸಿ. 49.2%. ಇದು ಕೆಲಸ ಮಾಡದವರ ಸಂಖ್ಯೆ. ಇದು ಬರೀ ಒಂದು ಅಂಕಿಅಂಶ ಅಲ್ಲ, ಇದು ಕ್ಷೇತ್ರದ ಭವಿಷ್ಯಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ಯಾಕಂದ್ರೆ ಇದು ನೇರವಾಗಿ ತೋರಿಸ್ತಾ ಇದೆ ಇಲ್ಲಿ ಉದ್ಯೋಗಾವಕಾಶಗಳು ಎಷ್ಟರ ಮಟ್ಟಿಗೆ ಕಡಿಮೆ ಇವೆ ಅಂತ. ಯುವಕರು ಯಾಕೆ ಊರು ಬಿಟ್ಟು ಹೋಗ್ತಿದ್ದಾರೆ ಅನ್ನೋದಕ್ಕೆ ಇದೇ ಉತ್ತರ. ಆಡಳಿತ ಈ ಸಂಖ್ಯೆಯನ್ನ ಗಂಭೀರವಾಗಿ ತಗೊಳ್ಳದೇ ಇದ್ರೆ ಜನರ ಅಸಮಾಧಾನ ಇನ್ನಷ್ಟು ಹೆಚ್ಚಾಗೋದು ಗ್ಯಾರಂಟಿ. ಈ ಎಲ್ಲಾ ಕಾರಣಗಳು ಸೇರಿ 2018ರಿಂದ 2023ರ ಚುನಾವಣೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ತಂದು. ನೋಡಿ, ಬಿಜೆಪಿಯ ವೋಟ್ ಶೇರ್ 10.3% ಪಾಯಿಂಟ್ಸ್ನಷ್ಟು ಕುಸಿತು. ಅದೇ ಸಮಯದಲ್ಲಿ ಕಾಂಗ್ರೆಸ್ನ ವೋಟ್ ಶೇರ್ 11.7% ಪಾಯಿಂಟ್ಸ್ನಷ್ಟು ಹೆಚ್ಚಾಯಿತು. ಇದು ಸಣ್ಣ ಬದಲಾವಣೆಯಲ್ಲ, ಇದೊಂದು ರಾಜಕೀಯ ಭೂಕಂಪವೇ ಸರಿ. ಸೀಟು ಸಂಪೂರ್ಣವಾಗಿ ಕೈ ಬದಲಾಯಿತು. ಹಾಗಿದ್ರೆ
ಇಷ್ಟೊಂದು ದೊಡ್ಡ ಬದಲಾವಣೆ ಆಗೋಕೆ ನಿಖರವಾದ ಕಾರಣಗಳೇನು? ನಾವೀಗ ಯಾವುದೇ ವ್ಯಕ್ತಿಯ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ವ್ಯವಸ್ಥೆಯಲ್ಲಿನ ಸಮಸ್ಯೆಗಳ ಬಗ್ಗೆ, ಡೇಟಾ ಆಧಾರಿತ ಕಾರಣಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಇಲ್ಲಿ 2 ಪ್ರಮುಖ ಮೆಟ್ರಿಕ್ಸ್ ಅಂದ್ರೆ ಮಾಪನಗಳನ್ನ ನೋಡೋಣ. ಮೊದಲನೆಯದು ಲೋಕಲ್ ಇನ್ಸೈಡರ್ ಕೋಶೆಂಟ್ ಅಥವಾ LIQ. ಇದಕ್ಕೆ 100ಗೆ ಸಿಕ್ಕಿರೋದು ಕೇವಲ 30 ಅಂಕ. ಅಂದ್ರೆ ಅಭ್ಯರ್ಥಿಯನ್ನ ಜನ ನಮ್ಮವರು, ಸ್ಥಳೀಯರು ಅಂತ ಅನ್ಕೊಳ್ತಿಲ್ಲ, ಹೊರಗಿನವರು ಅಂತ ಭಾವಿಸಿದ್ದಾರೆ. ಎರಡನೆಯದು ಕ್ಯಾಂಡಿಡೇಟ್ ರಿಟೇನಬಿಲಿಟಿ ಸ್ಕೋರ್ CRS. ಇದಕ್ಕೆ ಸಿಕ್ಕಿರೋದು 45 ಅಂಕ. ಅಂದರೆ ಹಿಂದಿನ ಸೋಲು ಮತ್ತು ಪಕ್ಷಾಂತರದ ನಂತರ ಅವರ ಮೇಲೆ ಜನರಿಗೆ ನಂಬಿಕೆ ಉಳಿದಿಲ್ಲ. ಈ ನಂಬರ್ಗಳು ಕೇವಲ ಅಂಕಿಗಳಲ್ಲ, ಇವು ಜನರ ಮನಸ್ಥಿತಿಯನ್ನ ಅಳತೆ ಮಾಡುವ ಸಾಧನಗಳು. ರಾಜಕೀಯ ಅಂದ್ರೆ ಬರೀ ವೋಟು ಗೆಲ್ಲೋ ಲೆಕ್ಕಾಚಾರ ಅಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನ ಕಾಪಾಡುವ ಸೇವೆ. ನಮ್ಮ ಸಂವಿಧಾನದ ಮೂಲ ಉದ್ದೇಶ ಕೂಡ ಇದೆ. ಜನರ ಸಮಸ್ಯೆಗಳನ್ನ ಕೇಳಿಸಿಕೊಳ್ಳೋದು, ಅದಕ್ಕೆ ಸ್ಪಂದಿಸೋದು, ಇದೇ ನಿಜವಾದ ಜವಾಬ್ದಾರಿಯುತ ಸಾರ್ವಜನಿಕ ಸೇವೆ. ಜನರ ಸಮಸ್ಯೆಗಳನ್ನ ಕಡೆಗಣಿಸಿದ್ರೆ ಅದು ಅವರ ಘನತೆಗೆ ಅವಮಾನ ಮಾಡಿದ ಹಾಗೆ. ಜನರ ಅಸಮಾಧಾನ ಎಲ್ಲೋ ಗಾಳಿಯಲ್ಲಿಲ್ಲ, ಅದು ತುಂಬಾನೇ ನಿರ್ದಿಷ್ಟವಾಗಿದೆ. ಉದಾಹರಣೆಗೆ, ಟೌನಲ್ಲಿರೋರಿಗೆ ದಿನ ಬೆಳಿಗ್ಗೆ ಎದ್ರೆ ನೀರಿಲ್ಲ, ಟ್ಯಾಂಕರ್ಗೆ ಕಾಯ್ಬೇಕು, ರಸ್ತೆಯಲ್ಲಿ ಓಡಾಡಕ್ಕಾಗಲ್ಲ, ಎಲ್ಲ ಗುಂಡಿ. ಅದೇ ಹಳ್ಳಿಗ್ ಹೋದ್ರೆ ಕುಡಿಯೋ ನೀರಿಗೆ ಪೈಪ್ಲೈನ್ ಇಲ್ಲ, ಖೇತಿಗೆ ಬದುಗಳಿಲ್ಲ. ಇಡೀ ತಾಲೂಕ್ನಲ್ಲಿ ನೋಡಿದ್ರೆ ರೇಷನ್ ಕಾರ್ಡ್, ಪೆನ್ಷನ್ಗೆ ತಿಂಗ್ಳುಗಟ್ಲೆ ಅಲಿಬೇಕು. ಈ ಪ್ರತಿಯೊಂದು ಸಮಸ್ಯೆ ಜನರ ದೈನಂದಿನ ಬದುಕಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಹಿರಿಯೂರಲ್ಲೇ ಪರಿಸ್ಥಿತಿ ಹೀಗಿದೆ. ಆದ್ರೆ ಚೆನ್ನಾಗಿ ಕೆಲಸ ಮಾಡ್ತಿರೋ ಬೇರೆ ಕ್ಷೇತ್ರಗಳಲ್ಲಿ ಯಶಸ್ಸಿನ ಸೂತ್ರ ಏನು? ಒಂದು ಸಕ್ಸಸ್ಫುಲ್ ಪೊಲಿಟಿಕಲ್ ಆಪರೇಷನ್ನ ಬ್ಲೂ ಪ್ರಿಂಟ್ ಹೇಗಿರುತ್ತೆ? ಬೇರೆ ಕ್ಷೇತ್ರಗಳನ್ನ ತುಲನೆ ಮಾಡಿ ನೋಡಿದಾಗ 3 ಪ್ರಮುಖ ತತ್ವಗಳು ಕಾಣಿಸ್ತವೆ. ಮೊದಲನೇದು ಬೂತ್ ಮಟ್ಟದಲ್ಲಿ ಅತಿ ಹೆಚ್ಚು ಗಮನ ಕೊಡೋದು. ಪ್ರತಿಯೊಂದು ಬೂತ್ನ ಲೆಕ್ಕಾಚಾರ ನಿಖರವಾಗಿರ್ಬೇಕು. ಎರಡನೇದು ಸ್ಥಳೀಯ ಸಣ್ಣಪುಟ್ಟ ಸಮಸ್ಯೆಗಳನ್ನ ಒಂದು ದೊಡ್ಡ ಕಥೆ ಜೊತೆ ಜೋಡಿಸೋ ಕಲೆ. ಮೂರನೇದು ರಿಯಲ್ ಟೈಮಲ್ಲಿ, ಅಂದ್ರೆ ತಕ್ಷಣಕ್ಕೆ ಮಾಹಿತಿ ತಲುಪಿಸುವ ಒಂದು ಬಲವಾದ ನೆಟ್ವರ್ಕ್. ಗೆಲ್ಲೋ ಕ್ಯಾಂಪೇನ್ಗೂ ಸೋಲೋ ಕ್ಯಾಂಪೇನ್ಗೂ ಇರೋ ವ್ಯತ್ಯಾಸವೇ ಇದು. ಸರಿ, ಇಷ್ಟೊತ್ತು ನಾವು ಸಮಸ್ಯೆಯನ್ನ ಆಳವಾಗಿ ವಿಶ್ಲೇಷಣೆ ಮಾಡಿದ್ವಿ. ಈಗ ಪರಿಹಾರದ ಕಡೆ ನೋಡೋಣ. ಈ ಡೇಟಾವನ್ನೇ ಬಳಸ್ಕೊಂಡು ಜನರ ನಂಬಿಕೆಯನ್ನ ಮತ್ತೆ ಗಳಿಸೋಕೆ, ಆಡಳಿತವನ್ನ ಸರಿದಾರಿಗೆ ತರೋಕೆ ಒಂದು ಸ್ಪಷ್ಟವಾದ ಪ್ಲಾನ್ ಹೇಗಿರಬೇಕು? ಇಲ್ಲಿ 3 ಕಡ್ಡಾಯವಾಗಿ ಮಾಡಲೇಬೇಕಾದ ಯೋಜನೆಗಳಿವೆ. ಇದಕ್ಕೆ ಸಮಯ ಮತ್ತು ವೆಚ್ಚ ಎರಡೂ ನಿರ್ದಿಷ್ಟವಾಗಿದೆ. ಮೊದಲನೇದು 12ರಿಂದ 15 ತಿಂಗಳೊಳಗೆ 150 ಕಿಲೋಮೀಟರ್ ಹಳ್ಳಿ ರಸ್ತೆಗಳನ್ನ ಎಲ್ಲಾ ಕಾಲಕ್ಕೂ ಓಡಾಡೋ ಹಾಗೆ ಮಾಡೋದು. ಎರಡನೇದು 18 ತಿಂಗಳೊಳಗೆ 10 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಅಗ್ರೋ ಪ್ರೊಸೆಸಿಂಗ್ ಹಬ್ ಸ್ಥಾಪನೆ ಮಾಡೋದು. ಇದು ಯುವಕರಿಗೆ ಸ್ಥಳೀಯವಾಗಿಯೇ ಕೆಲಸ ಕೊಡುತ್ತೆ. ಮೂರನೇದು 24 ತಿಂಗಳೊಳಗೆ ಹಿರಿಯೂರು ಚಳ್ಳಕೆರೆ ಪೈಪ್ಲೈನ್ ಯೋಜನೆಯನ್ನ ಪೂರ್ಣಗೊಳಿಸಿ ಕುಡಿಯೋ ನೀರಿನ ಸಮಸ್ಯೆಯನ್ನ ಬಗೆಹರಿಸೋದು. ಇವು ಜನರಿಗೆ ಕಣ್ಣಿಗೆ ಕಾಣೋ ಹಾಗೆ ಬದಲಾವಣೆ ತರ್ತವೆ. ಒಂದು ಒಳ್ಳೆ ಆಡಳಿತಕ್ಕೆ ಒಂದು ಸಮತೋಲಿತ ದೃಷ್ಟಿಕೋನ ಬೇಕು. ಅದನ್ನ ನಾವು ಚತುರ್ಮುಖ ಸಿದ್ಧಾಂತ ಅಂತ ಕರಿಬಹುದು. ಇದರಲ್ಲಿ 4 ಮುಖಗಳಿವೆ. ಮೊದಲನೆಯದು ಭ್ರಷ್ಟಾಚಾರ, ವಿಳಂಬದಂತಹ ಕೆಟ್ಟ ವ್ಯವಸ್ಥೆಗಳನ್ನ ನಾಶ ಮಾಡುವ ಶಿವನ ರೂಪ. ಎರಡನೆಯದು ಒಳ್ಳೆ ಕೆಲಸಗಳು ನಿರಂತರವಾಗಿ ನಡೀತಾ ಇರೋ ಹಾಗೆ ನೋಡಿಕೊಳ್ಳುವ ವಿಷ್ಣುವಿನ ರೂಪ. ಮೂರನೆಯದು ಹಳೆಯ ಸಮಸ್ಯೆಗಳಿಗೆ ಹೊಸ ಕ್ರಿಯೇಟಿವ್ ಪರಿಹಾರಗಳನ್ನು ಸೃಷ್ಟಿಸುವ ಬ್ರಹ್ಮನ ರೂಪ. ಮತ್ತು ನಾಲ್ಕನೆಯದು ಜನರನ್ನ ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸುವ ದುರ್ಗಾದೇವಿಯ ರೂಪ. ಈ 4ರ ಸಮತೋಲನವೇ ಯಶಸ್ವಿ ಆಡಳಿತದ ರಹಸ್ಯ. ಕೊನೆಯದಾಗಿ ಒಂದು ಮುಖ್ಯವಾದ ಮಾತು. ಡೇಟಾ ಅನ್ನೋದು ಒಂದು ಕನ್ನಡಿ ಇದ್ಹಾಗೆ. ಅದು ಸತ್ಯವನ್ನೇ ತೋರಿಸುತ್ತೆ. ಅದಕ್ಕೆ ಬೆನ್ಹಾಕಿ ನಿಂತ್ರೆ ಸೋಲು ಕಟ್ಟಿಟ್ಟ ಬುತ್ತಿ. ಆದ್ರೆ ಅದನ್ನ ಒಪ್ಕೊಂಡು ಬದಲಾವಣೆಗೆ ಒಂದು ಸಾಧನವಾಗಿ ಬಳಸ್ಕೊಂಡ್ರೆ ಅದೇ ಪರಿವರ್ತನೆಯತ್ತ ಇಡುವ ಮೊದಲ ಹೆಜ್ಜೆ. ನೋಡಿ, ಡೇಟಾ ಆಧಾರಿತ ಆಡಳಿತ ನಿಂತಿರೋದೇ ನಂಬಿಕೆಯ ಮೇಲೆ. ಆ ನಂಬಿಕೆಯ ಅಡಿಪಾಯವೇ ಸಮ್ಮತಿ. ಅಂದ್ರೆ ಜನ ಒಂದು ಕೆಲ್ಸಕ್ಕೆ ಅಂತ ಕೊಟ್ಟ ಮಾಹಿತಿಯನ್ನ ಅವರ ಅನುಮತಿಯಿಲ್ಲದೆ ಬೇರೆ ಯಾವುದೇ ಕಾರಣಕ್ಕೆ ಬಳಸಬಾರ್ದು. ಇದು ಕೇವಲ ಕಾನೂನು ಅಲ್ಲ, ಇದು ಪ್ರತಿಯೊಬ್ಬರ ಖಾಸಗಿತನವನ್ನ ಗೌರವಿಸುವ ನೈತಿಕ ಜವಾಬ್ದಾರಿ. ಹಾಗಾದ್ರೆ ಹಿರಿಯೂರಿಗೆ ನಮ್ಮ ದೃಷ್ಟಿಯೇನು? ಹಿರಿಯೂರು at 2028 ಇದು ಒಂದು ಕನಸು. ಇಲ್ಲಿ ಆಡಳಿತ ಅನ್ನೋದು ಲಾಟರಿ ಆಟ ಅಲ್ಲ, ಬದಲಾಗಿ ಅದೊಂದು ಸೇವೆಯ ವಿಜ್ಞಾನ. ಡೇಟಾಯಿಂದ ದಾರಿ ಪಡೆದು ಜನರ ಅಗತ್ಯಗಳಿಗೆ ಸ್ಪಂದಿಸಿ ಕಣ್ಣಿಗೆ ಕಾಣುವ ಫಲಿತಾಂಶಗಳನ್ನ ಕೊಡುವ ಆಡಳಿತ.
ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mg@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 080420401602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ